ಜಸ್ಟ್ ಬೆಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ. ಲಕ್ಷ ರೂಪಾಯಿಗೆಲ್ಲ ಕಾರ್ ಸಿಗೋ ಕಾಲ ಇದು. ಹೀಗಿರುವಾಗ ಸೈಕಲ್ ಯಾರು ತುಳಿತಾರೆ ಹೇಳಿ, ಅದು ಬೆಂಗಳೂರಲ್ಲಿ. ಆದ್ರೆ ಇವತ್ತು ಎಂಜಿ ರಸ್ತೆಯ ಗಾಂಧಿ ಸ್ಟ್ಯಾಚ್ಯೂ ಬಳಿ ಬರೀ ಸೈಕಲ್ಗಳದ್ದೇ ಕಾರ್ಬಾರು. ಇದೇನಪ್ಪ ಹೀಗೆ ಎಲ್ಲ ಕಾರು ಬೈಕು ಬಿಟ್ಟು ಸೈಕಲ್ ಹತ್ತಿದ್ದಾರೆ ಅನ್ನೋ ಕುತೂಹಲ ಇದ್ರೆ ಈ ವರದಿ ನೋಡಿ. ಸೈಕಲ್ ತುಳಿದಿರೋ ಇವರೆಲ್ಲ ಸಮಾಜವಾದಿ ಪಾರ್ಟಿ ಪ್ರಚಾರಕರ್ತರಂತೂ ಅಲ್ಲ. ಯಾರ ವಿರುದ್ಧದ ಹೋರಾಟಕ್ಕೂ ಈ ಸೈಕಲ್ ಸವಾರಿ ಮಾಡ್ತಾ ಇಲ್ಲ. ಚೇಂಜ್ ಇರ್ಲಿ ಅಂತ ಸೈಕಲ್ ಏರಿ ಟೈಮ್ ಪಾಸ್ ಮಾಡೋರು ಅಲ್ಲ. ಇವರು ಹಳ್ಳಿ ಜನರಂತೂ ಅಲ್ವೇ ಅಲ್ಲ. ಓಲ್ಡ್ ಈಸ್ ಗೋಲ್ಡ್ ಅಂತ ಸೈಕಲ್ ಏರಿ ವಾಯು ಮಾಲಿನ್ಯದ ವಿರುದ್ಧ ಜಾಗೃತಿ ಮೂಡಿಸ್ತಾ ಇರುವ ಇವರು ಹೈಟೆಕ್ ಸಿಟಿಯ ಜನರೇ. ನಗರದಲ್ಲಿ ಕಾರು ಬಳಕೆಯನ್ನ ಕಡಿಮೆ ಮಾಡಿ ವಾಯು ಮಾಲಿನ್ಯ ಹಾಗೂ ವಾಹನ ದಟ್ಟಣೆ ನಿಯಂತ್ರಿಸಿ ಅಂತ ಇವರು ಜನಜಾಗೃತಿ ಮೂಡಿಸ್ತಿದ್ದಾರೆ. It's reducing so much pollution. Why wouldn't you do it? I mean, it's helping everybody actually. It's helping your own self and at the same time the whole society. And for the coming generations, with lesser pollution, the temperature will be, will be controlled. ಜಯಶ್ರೀ ಅವರು ಬಂದದ್ದು ಎಲೆಕ್ಟ್ರಿಕ್ ಸೈಕಲ್ ನಲ್ಲಿ. ಆ ಮೂಲಕ ಹೊಗೆ ಸೂಸುವ ವಾಹನಗಳನ್ನ ದೂರ ಮಾಡಬೇಕು ಅನ್ನೋ ಸಂದೇಶ ಸಾರ್ತಾರೆ. ಎಲೆಕ್ಟ್ರಿಕ್ ಸೈಕಲ್ ಬಳಸುವ ಮೂಲಕ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ತಡೆಯಬೇಕು ಅನ್ನೋ ಸಂದೇಶ ಈ ರ್ಯಾಲಿಯದಾಗಿತ್ತು. ಆದ್ರೆ ಪ್ರತಿದಿನ ಸೈಕಲ್ ನಲ್ಲಿ ಓಡಾಡೋಕೆ ಸಾಧ್ಯನಾ ಅಂದ್ರೆ ಇವರು ಹೀಗಂತಾರೆ. I don't mind doing it every Sunday also. I don't mind doing it every day also. But thing is, in this fast world, I think bicycles pace has been reduced. So Sundays would be a very good option. Every Sunday, I don't mind doing it. ಭಾನುವಾರ ಬೆಳಿಗ್ಗೆ ನಗರದ ವಿವಿಧೆಡೆಯಿಂದ ಸೈಕಲ್ ಏರಿ ಎಂಜಿ ರೋಡ್ ಬಳಿ ಇರುವ ಚಾನ್ಸರಿ ಹೋಟೆಲ್ಗೆ ಬಂದದ್ದು ಸುಮಾರು 200ರಷ್ಟು ಮಂದಿ. ಕನಿಷ್ಠ ಒಂದು ದಿನವಾದ್ರೂ ಕಾರ್ಗೆ ಬ್ರೇಕ್ ಹಾಕಿ ಸೈಕಲ್ ತುಳಿಯೋದಕ್ಕೆ ಶುರು ಮಾಡಬೇಕು. ಆ ಮೂಲಕವಾದ್ರೂ ಮಾಲಿನ್ಯಕ್ಕೆ ತಡೆಯೊಡ್ಡೋ ಪ್ರಯತ್ನವಾಗಬೇಕು ಅನ್ನೋದು ಇವರ ಸಂದೇಶವಾಗಿತ್ತು. ಆದ್ರೆ ಈ ಸಂದೇಶ ಸಾರ್ವಜನಿಕರಿಗೆ ತಟ್ಟತ್ತಾ ಅನ್ನೋದೇ ಪ್ರಶ್ನೆ. ಬೆಚ್ಚನೆ ಸಂಡೆಯ ಲೇಜಿ ಮಾರ್ನಿಂಗ್ ನಲ್ಲಿ ಹೀಗೆ ಸೈಕಲ್ ನಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ರೆ ನಮಗೆ ಬೆಂಗಳೂರು ಸಿಟಿಯ ಫಾಸ್ಟ್ ಲೈಫ್ಗೆ ತೀರಾ ಆಪೋಸಿಟ್ ಇದು ಅಂತ ಅನ್ಸ್ಬೋದು. ಆದ್ರೂ ಕೂಡ ಈ ಸಂದರ್ಭದಲ್ಲಿ ನಮ್ಗೊಂದು ಮಾತು ನೆನಪಿಗೆ ಬರುತ್ತೆ. ಏನು ಅಂತಂದ್ರೆ ಈ ತರ ಕಾರನ್ನು ಅಟ್ಲೀಸ್ಟ್ ಒಂದು ದಿನ ಆದ್ರೂ ಕೂಡ ಅವಾಯ್ಡ್ ಮಾಡೋ ಮೂಲಕ ನಾವು ಪೊಲ್ಯೂಷನ್ ಕಂಟ್ರೋಲ್ಗೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದೀವಲ್ಲ ಅಂತ ಅನ್ನುವಂತಹ ಸಮಾಧಾನ. ನೀವೇನಂತೀರಾ? ಕ್ಯಾಮರಾ ಪರ್ಸನ್ ಸುಧಾಕರ್ ಜೊತೆ ಬಡಕಿಲಾ ಪ್ರದೀಪ್, TV9 ಬೆಂಗಳೂರು. ಇದು ಇವತ್ತಿನ ಜಸ್ಟ್ ಬೆಂಗಳೂರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.